ಗುಡ್ ಮಾರ್ನಿಂಗ್ ಸ್ನೇಹಿತರೆ, ಹೇಗಿದ್ದೀರಾ ನೀವು? ಇದು ನನ್ನ ಮಾರ್ನಿಂಗ್ ರುಟೀನ್ ಹೇಗಿರುತ್ತೆ ನೋಡಿ, ಬನ್ನಿ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ಇವತ್ತು ನಾನು ಈ ವ್ಲಾಗಲ್ಲಿ ಒಂದು ಬಸಳೆ ಸೊಪ್ಪಿನ ಕರಿ ರೆಸಿಪಿ ಮತ್ತು ಒಂದು ಪಲ್ಯ, ಬಾಳೆಕಾಯಿ ಪಲ್ಯ. ಅದು ಬಾಳೆಕಾಯಿ ಪಲ್ಯವನ್ನು ಬೇರೆ ಬೇರೆ ಥರದ್ದು ಮಾಡ್ತಾರೆ. ಇದೊಂದು ವಿಭಿನ್ನ ರೀತಿಯ ಬಾಳೆಕಾಯಿ ಪಲ್ಯ. ರೆಸಿಪಿಯನ್ನು ಫುಲ್ ಎಂಡ್ವರೆಗೂ ನೋಡಿ, ಸ್ಕಿಪ್ ಮಾಡದೆ ನೋಡಿ. ಈ ವ್ಲಾಗಲ್ಲಿ ನಾನು ಲಂಚ್ ಬಾಕ್ಸ್ ಕೂಡ ಪ್ಯಾಕ್ ಮಾಡೋದು, ಲಂಚ್ ಬಾಕ್ಸ್ ಐಡಿಯಾಸ್ ಕೂಡ ತಿಳಿಸ್ಕೊಡ್ತಾ ಇದ್ದೀನಿ. ಮೊದಲಿಗೆ ನಾನು ಬಸಳೆ ಸೊಪ್ಪು ಮತ್ತು ಕಾಳು ಬಳಸಿಬಿಟ್ಟು ಕರಿ ರೆಸಿಪಿಯನ್ನು ತೋರಿಸ್ತಾ ಇದ್ದೀನಿ. ಇದು ನಮ್ಮ ಕೊಂಕಣಿ ಸ್ಟೈಲ್ ಕರಿ ರೆಸಿಪಿ. ತುಂಬ ಟ್ರೆಡಿಷ್ನಲ್ ರೆಸಿಪಿ ಇದು. ಕೆಲವರಿಗಂತೂ ಇದು ಗೊತ್ತೇ ಇಲ್ಲ, ಮರೆತೇ ಹೋಗಿರುವಂಥ ರೆಸಿಪಿ ಅಂತ ಹೇಳ್ಬೋದು. ಇವಾಗ ಮೊದಲಿಗೆ ನಾನು ಮಸೂರು ಕಾಳನ್ನು ಕುಕ್ಕರಲ್ಲಿ ಹಾಕಿ 1-2 ವಿಷಿಲ್ ಹಾಕಿ ಬೇಯಿಸ್ಕೊಂಡಿದ್ದೇನೆ. ಮಸೂರು ಕಾಳು ನೆನೆಸುವ ಅಗತ್ಯ ಏನೂ ಇರಲ್ಲ. ಇದ್ರ ಜೊತೆ ನೀವು ಬೇಕಿದ್ರೆ ಬೇರೆ ಕಾಳುಗಳನ್ನಾದರೂ ಉಪಯೋಗಿಸ್ಬೋದು. ತೊಗರಿ ಕಾಳು, ಅವರೆಕಾಳು ಅಥವಾ ರಾಜ್ಮಾ, ಯಾವುದು ಕಾಳನ್ನು ಕೂಡ ಹಾಕ್ಬೋದು. ಮೊದಲು ಕಾಳನ್ನು ಬೇಯಿಸ್ಕೊಂಡು ಆಮೇಲೆ ಈ ಬಸಳೆ ಸೊಪ್ಪನ್ನು ಚೆನ್ನಾಗಿ ಹೆಚ್ಕೊಂಡು ಇಟ್ಟಿದ್ದೀನಿ. ಅದನ್ನು ಹಾಕಿ ಉಪ್ಪು ಹಾಕಿ ಚೆನ್ನಾಗಿ 1 ವಿಷಿಲ್ ಕೂಗಿಸ್ಕೊತೀನಿ. ಇದಕ್ಕೆ ನಾವು ಹಸಿ ಮಸಾಲ ಬಸಳೆ ಸೊಪ್ಪು ಸಾಂಬಾರು ಅಂತ ಹೇಳ್ತೀವಿ. ಇದು ಪ್ರೆಷರ್ ಕುಕ್ ಆಗ್ತಾ ಇರಲಿ, ಇವಾಗ ಒಂದು ಮಸಾಲೆಯನ್ನು ಮಾಡ್ಕೊಳ್ಳೋಣ. ವೆರಿ ಈಸಿ ಆ್ಯಂಡ್ ಸಿಂಪಲ್ ರೆಸಿಪಿ ಇದು. ಮಸಾಲೆಗೆ ನಾನು ಅರ್ಧ ಕಾಯಿ ತುರಿ ತೊಗೊಂಡಿದ್ದೀನಿ. ಕಾಯಿ ತುರಿ ಜೊತೆ ಖಾರಕ್ಕೆ ನಾನು ಹುರಿದ ಬ್ಯಾಡ್ಗೆ ಮೆಣಸಿನ ಕಾಯಿಯನ್ನು ತೊಗೋಬೋದು. ನಾನಿಲ್ಲಿ ಮೆಣಸಿನಕಾಯಿಯ ಪುಡಿಯನ್ನು ಹಾಕ್ತಾ ಇದ್ದೀನಿ. ಅದರ ಜೊತೆಗೆ ನಾವು ಧನಿಯಾ ಕಾಳನ್ನು ಹಾಕೋಬೇಕು. ಧನಿಯಾ ಕಾಳನ್ನೇನು ಹುರಿಯುವ ಅವಶ್ಯಕತೆ ಏನೂ ಇಲ್ಲ, ಎಲ್ಲ ರಾ ಆಗೇನೆ ಹಾಕ್ಕೋಬೇಕು. ಇಲ್ಲಿ ನನ್ನ ಹತ್ರ ಧನಿಯಾ ಕಾಳು ಅವೈಲೇಬಲ್ ಇಲ್ಲದೇ ಇರೋದ್ರಿಂದ ನಾನು ಧನಿಯಾ ಪುಡಿಯನ್ನು ಹಾಕ್ಕೊಂಡಿದ್ದೀನಿ. ಧನಿಯಾ ಪುಡಿ 1-2 ಸ್ಪೂನ್ ಹಾಕ್ಕೊಂಡಿದ್ದೀನಿ. ಮತ್ತು ಹುಣಸೆ ಹುಳಿ 1 ಎಸಳು ಹಾಕ್ಕೊಂಡಿದ್ದೀನಿ. ಇದ್ರ ಜೊತೆ 4 ಎಸಳು ಬೆಳ್ಳುಳ್ಳಿ, ರಾ ಬೆಳ್ಳುಳ್ಳಿ ಕೂಡ ಹಾಕ್ಕೊಂಡು ಚೆನ್ನಾಗಿ ರುಬ್ಬಿಕೊಂಡು ಒಂದು ಮಸಾಲೆಯನ್ನು ರೆಡಿ ಮಾಡ್ಕೋಬೇಕು. ಪ್ರೆಷರ್ ಕುಕ್ಕರ್ನಲ್ಲಿ ಇದು ಕಾಳು ಮತ್ತು ಸೊಪ್ಪು ಎಲ್ಲ ಬೆಂದೋಗಿದೆ. ಇವಾಗ ನಾವು ಮಾಡಿಟ್ಕೊಂಡಿರುವ ಮಸಾಲೆಯನ್ನು ಹಾಕ್ಕೋಬೇಕು. ನನ್ನ ಈ ಟ್ರೆಡಿಷ್ನಲ್ ರೆಸಿಪೀಸ್, ಕ್ವಿಕ್ ರೆಸಿಪೀಸ್ ಎಲ್ಲ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಮತ್ತು ನಿಮ್ಮ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ ಜೊತೆ ಶೇರ್ ಮಾಡ್ಕೊಳ್ಳಿ. ಇವಾಗ ನಾನು ರುಬ್ಬಿಟ್ಟಂತಹ ಮಸಾಲೆಯನ್ನು ಹಾಕ್ತಾಯಿದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಮತ್ತು ನೀರು ನಮಗೆ ಎಷ್ಟು ಅವಶ್ಯಕತೆ ಇದೆಯೋ ಅಷ್ಟು ಹಾಕ್ಕೋಬೇಕು. ಎಷ್ಟು ತಿಕ್ನೆಸ್ ನಿಮ್ಗೆ ಬೇಕೋ ಆ ತಿಕ್ನೆಸ್ಸನ್ನು ನೋಡಿಕೊಂಡು ನೀವು ನೀರನ್ನು ಹಾಕ್ಕೊಳ್ಳಿ. ನನ್ನ ಈ ಚಾನಲ್ ನೀವು ಫಸ್ಟಾಗಿ ನೋಡ್ತಾ ಇದ್ದರೆ ನನ್ನ ಈ ವ್ಲಾಗ್ಗಳನ್ನೆಲ್ಲ ನಿಮ್ಗೆ ಇಷ್ಟ ಆಗಿದ್ದಲ್ಲಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ. ಇವಾಗ ಇದು ಚೆನ್ನಾಗಿ ಮಿಕ್ಸ್ ಆಗಿದೆ. ನನಗೆ ನೀರೆಲ್ಲ ಹಾಕ್ಕೊಂಡು ಒಂದು ಅನ್ನಕ್ಕೆ ಕಲಿಸ್ಕೊಳ್ಳೋ ಥರ ನಾನು ಮಾಡ್ತಾಯಿದ್ದೀನಿ. ಇವಾಗ ಇದನ್ನೆಲ್ಲ ಮಿಕ್ಸ್ ಮಾಡಿದ ಮೇಲೆ ನಾವು ಒಂದು 10 ನಿಮಿಷ ಇದನ್ನು ಕುದಿಸ್ಬೇಕು. ಒಂದು ಬಾಯ್ಲ್ ಬರಬೇಕು, ಆಮೇಲೆ ಸಿಮ್ ಮಾಡಿ ಬೇಯಿಸ್ಕೋಬೇಕು. ಇವೆಲ್ಲ ಮಸಾಲೆಗಳು ಹಸಿ ಇರೋದ್ರಿಂದ ಒಂದು 10 ನಿಮಿಷ ಆದರೂ ನೀವು ಬೇಯಿಸ್ಕೋಬೇಕು. ಯಾವುದು ನಾವು ಏನನ್ನೂ ರೋಸ್ಟ್ ಮಾಡಲಿಲ್ಲ ಇಲ್ಲಿ, ಆದ್ದರಿಂದ ಇದಕ್ಕೆ ಹಸಿ ಮಸಾಲೆ ಸಾಂಬಾರು ಅಂತ ನಾವು ಕರಿತೀವಿ. ಇವಾಗ ಹುಳಿಗೆ ನಾನು ಬರೀ 1 ಎಸಳು ಹುಣಸೆ ಹುಳಿ ಹಾಕಿದ್ದೆ, ಅದು ಸ್ವಲ್ಪ ಕಮ್ಮಿ ಬೀಳುತ್ತೆ. ಈ ಹುಳಿ ಅಂಶಕ್ಕೆ ನಾನು ಬಿಂಬ್ಳಿಕಾಯಿಯನ್ನು ಹಾಕ್ಕೋತಾ ಇದ್ದೀನಿ. 1-2 ಬಿಂಬ್ಳಿಕಾಯಿ ರೌಂಡಾಗಿ ಕಟ್ ಮಾಡಿ ಅದನ್ನು ಈ ಸಾಂಬಾರಿಗೆ ಹಾಕ್ತಾಯಿದ್ದೀನಿ. ಈ ಬಿಂಬ್ಳಿಕಾಯಿ ನಿಮ್ಮ ಹತ್ರ ಇಲ್ಲದಿದ್ದರೆ ನೀವು ಹುಣಸೆ ಹುಳಿನ ರುಬ್ಬೋವಾಗ 1-2 ಎಸಳು ಜಾಸ್ತಿಯನ್ನು ಹಾಕ್ಕೋಬೇಕು. ಇವಾಗ ಇದು ಬೇಯೋದಕ್ಕೆ ಜಾಸ್ತಿ ಹೊತ್ತೇನು ಬೇಕಾಗಲ್ಲ. ಬಿಂಬ್ಳಿಕಾಯಿ 10 ನಿಮಿಷಲ್ಲೇ ಬೆಂದ್ಬಿಡುತ್ತೆ. ಸೊ ಇದನ್ನು ನೀವು ಖಂಡಿತ ಟ್ರೈ ಮಾಡಿ. ಟ್ರೆಡಿಷ್ನಲ್ ರೆಸಿಪಿ ನಿಮ್ಗೆ ಇಷ್ಟ ಆಗಿತ್ತೆ ಅಂತ ನಾನು ಭಾವಿಸ್ತೀನಿ. ಇವಾಗ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಇವಾಗ ನೋಡಿ ಒಂದು 10 ನಿಮಿಷದ ನಂತರ ಈ ಥರ ಎಣ್ಣೆ ಬಿಟ್ಟಿದೆ. ಇವಾಗ ನಾವು ಒಗ್ಗರಣೆ ಏನು ಮಾಡ್ತಾ ಇಲ್ಲ ಇದಕ್ಕೆ. ಸುಮ್ಮನೆ ಎಲ್ಲ ಇನ್ನೇನು ಆಫ್ ಮಾಡ್ತೀವಿ ಗ್ಯಾಸ್ ಅನ್ನೋಷ್ಟರಲ್ಲಿ ನಾವು 1 ಸ್ಪೂನ್ ಹಸಿ ತೆಂಗಿನ ಎಣ್ಣೆ, ಕೊಬ್ಬರಿ ಎಣ್ಣೆ, ಇದಂತೂ ಮಿಸ್ ಮಾಡೋಕ್ಕೆ ಹೋಗಬೇಡಿ, ತುಂಬ ಟೇಸ್ಟ್ ಕೊಡುತ್ತೆ ಇದು. ಇದನ್ನು ಹಾಕಿ ಗ್ಯಾಸ್ ಆಫ್ ಮಾಡಿದರೆ ನಮ್ಮದು ರುಚಿಕರವಾದಂತಹ ಟ್ರೆಡಿಷ್ನಲ್ ಹಸಿ ಮಸಾಲ ಬಸಳೆ ಸೊಪ್ಪು ಸಾಂಬಾರು ರೆಡಿ ಆಗುತ್ತೆ. ಇವಾಗ ನಾವು ನೆಕ್ಸ್ಟ್ ರೆಸಿಪಿ ಕಡೆ ಹೋಗೋಣ. ಇವಾಗ ನಾನು ಮಾಡ್ತಾ ಇರೋದು ಬಾಳೆಕಾಯಿ ಸ್ಟರ್ ಫ್ರೈ ಅಂತಲೂ ಹೇಳ್ಬೋದು, ಪಲ್ಯನೂ ಅಂತಲೂ ಹೇಳ್ಬೋದು. ಇದನ್ನು ಸಿಪ್ಪೆ ತೆಗೆದು ನಾನು ರೌಂಡಾಗಿ ಈ ಥರ ಕಟ್ ಮಾಡ್ಕೊಂಡಿದ್ದೀನಿ. ಇದಕ್ಕೆ ಒಂದು ಮ್ಯಾರಿನೇಷನ್ ಮಾಡಬೇಕು.
ಇವಾಗ ನಾನು ಮ್ಯಾರಿನೇಷನ್ಗೆ ಖಾರದ ಪುಡಿ ನಾನು ಸ್ವಲ್ಪ ಜಾಸ್ತಿನೇ ಬಳಸ್ತಾ ಇದ್ದೀನಿ, ಯಾಕಂದರೆ ನಾನಿಲ್ಲಿ ಹಸಿಮೆಣಸಿನ್ಕಾಯಿ ಈ ಪಲ್ಯಕ್ಕೆ ಬಳಸ್ತಾ ಇಲ್ಲ. ಖಾರದ ಪುಡಿ ಹಾಕಿದ ಮೇಲೆ ನಾನು ಸಾಂಬಾರು ಪುಡಿ ಕೂಡ ಹಾಕ್ತಾ ಇದ್ದೀನಿ, ಅದ್ರ ಜೊತೆ ಸ್ವಲ್ಪ, ಮತ್ತು ಇದ್ರ ಜೊತೆ ನಾನು ರುಚಿಗೆ ತಕ್ಕಷ್ಟು ಉಪ್ಪು. ಖಾರ ನಿಮ್ಗೆ ಎಷ್ಟು ಬೇಕೋ ನಿಮ್ಮ ಟೇಸ್ಟ್ ಅನುಗುಣವಾಗಿ ನೀವು ಹೆಚ್ಚು ಕಡಿಮೆ ಮಾಡ್ಕೋಬೋದು. ಇವೆಲ್ಲವನ್ನು ಚೆನ್ನಾಗಿ ಇವಾಗ ಮ್ಯಾರಿನೇಟ್ ಮಾಡಿ ಒಂದು ಸ್ವಲ್ಪ ಹೊತ್ತು ಇಡಬೇಕು. ಒಂದು ಸ್ವಲ್ಪ ಹೊತ್ತು ಅಂದರೆ 10 ಮಿನಿಟ್ಸ್ ಆದರೂ ಇಡಬೇಕು. ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳೋಣ. ಇದ್ರ ಜೊತೆ ನಾನು 1 ಸ್ಪೂನ್ ಧನಿಯಾ ಪುಡಿ ಕೂಡ ಹಾಕೋತಾ ಇದ್ದೀನಿ. ಇವೆಲ್ಲವನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಸ್ವಲ್ಪ ಮುಚ್ಚಿ ಇಡಬೇಕು. ಇವೆಲ್ಲ ಚೆನ್ನಾಗಿ ಮಿಕ್ಸ್ ಆಗಿದೆ. ಒಂದು ಕಡಾಯಲ್ಲಿ ಎಣ್ಣೆ ಹಾಕೋತಾ ಇದ್ದೀನಿ. ಎಣ್ಣೆ ಕಾದ ನಂತರ ಸಾಸಿವೆ ಹಾಕೋತಾ ಇದ್ದೀನಿ. ಇಲ್ಲಿ ಈ ರೆಸಿಪಿಯಲ್ಲಿ ನಾನು ಈರುಳ್ಳಿ ಬೆಳ್ಳುಳ್ಳಿ ಏನೂ ಬಳಸ್ತಾ ಇಲ್ಲ. ಇವಾಗ ಸಾಸಿವೆ ಹಾಕೊಳ್ಳೋಣ. ಸಾಸಿವೆ ಚಟಪಟ ಅಂದ ಮೇಲೆ, ಇದು ಈಸಿ ರೆಸಿಪಿ ಮತ್ತು ಬೇಗ ಆಗೋವಂಥ ರೆಸಿಪಿ, ಖಂಡಿತ ಟ್ರೈ ಮಾಡಿ. ಇವಾಗ ನಾವು ಸಾಸಿವೆ ಹಾಕ್ತಾ ಇದ್ವಿ. ಸಾಸಿವೆ ಚಟಪಟ ಅಂದ ಮೇಲೆ ಉದ್ದಿನಬೇಳೆಯನ್ನು ಹಾಕ್ಕೋತಾ ಇದ್ದೀನಿ. ಉದ್ದಿನಬೇಳೆ ರೋಸ್ಟ್ ಆದಮೇಲೆ ನಾವು ಕರಿಬೇವನ್ನು ಹಾಕ್ಕೋಬೇಕು. ಕರಿಬೇವು ನಂತರ ನಾವು ಮ್ಯಾರಿನೇಟ್ ಮಾಡ್ಕೊಂಡಿದ್ವಲ್ಲ ಬಾಳೆಕಾಯಿಯನ್ನು, ಅದನ್ನು ಹಾಕ್ಕೋಬೇಕು. ಇವಾಗ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿ ಒಂದು 5 ನಿಮಿಷ. ಇದು ಬಾಳೆಕಾಯಿ ತುಂಬ ಬೇಗ ಬೇಯುತ್ತೆ, ಆದ್ದರಿಂದ ಬರೀ 5 ನಿಮಿಷದಲ್ಲಿ ಈ ಪಲ್ಯ ನಿಮಗೆ ರೆಡಿಯಾಗುತ್ತೆ. ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಮತ್ತು ಮುಚ್ಚಿ ಇದನ್ನು ಒಂದು 5 ನಿಮಿಷ ಹಾಗೆ ಬಿಡಿ. ಒಂದು ಹಾಫ್ ಗ್ಲಾಸ್ ನೀರು ಹಾಕ್ಕೊಂಡು ಮುಚ್ಚಿ ಬೇಯಿಸಿ. ಇವಾಗ ಚೆನ್ನಾಗಿ ಬೆಂದಿದೆ ಇದು. ಇದನ್ನು ಸ್ವಲ್ಪ ಹೊತ್ತು ಹಾಗೆ ಬಿಡಬೇಕು. ಸ್ವಲ್ಪ ಎಣ್ಣೆಲದು ರೋಸ್ಟ್ ಆಗಬೇಕು. ನೀರೆಲ್ಲ ಇಂಗಿದ ನಂತರ ನೀವು ಬೆಂದಿರುತ್ತೆ, ಆದರೆ ಅದನ್ನು ನಾವು ಕ್ರಿಸ್ಪಾಗಿ ತೆಗಿಬೇಕು. ಸ್ವಲ್ಪ ಕ್ರಿಸ್ಪಿ ಫ್ರೈ ಥರ ಆಗುತ್ತೆ. ಇದು ತುಂಬ ಟೇಸ್ಟಿಯಾಗಿ ಚೆನ್ನಾಗಿ ಬರುತ್ತೆ. ಒಂದು ಒಳ್ಳೆಯ ಸೈಡ್ ಡಿಶ್ ಮಾಡಿ ನೋಡಿ, ಮತ್ತು ಹೇಗೆ ಬಂತು ಅಂತ ನನಗೆ ಕಮೆಂಟ್ಸ್ ಮೂಲಕ ತಿಳಿಸಿ. ಇವಾಗ ನೀರೆಲ್ಲ ಇಂಗೋಗಿದೆ ನೋಡಿ, ನೀರೆಲ್ಲ ಡ್ರೈ ಆಗಿಬಿಟ್ಟಿದೆ. ಇದನ್ನು ಇವಾಗ ಚೆನ್ನಾಗಿ ಫ್ರೈ ಥರ ಮಾಡ್ಕೋಬೇಕು. ನಾವು ತುಂಬ ಕ್ರಿಸ್ಪಿ ಥರ ಮಾಡ್ಕೋಬೇಕು. ಇನ್ನೊಂದು 2 ನಿಮಿಷ ಹಾಗೆ ಇಡೋಣ. ನೋಡಿ ಎಷ್ಟು ಉದುರಾಗಿ ಎಷ್ಟು ಕ್ರಿಸ್ಪಿಯಾಗಿ ಬಂದಿದೆ. ಇವಾಗ ರೆಡಿ ಆಯಿತು ಹೆಲ್ದಿ ಆ್ಯಂಡ್ ಕ್ರಿಸ್ಪಿ ರಾ ಬನಾನಾ ಫ್ರೈ. ತುಂಬ ಚೆನ್ನಾಗಾಗುತ್ತೆ. ಇದು ಒಂದು ಒಳ್ಳೆಯ ಸೈಡ್ ಡಿಶ್, ಖಂಡಿತ ಮಾಡಿ ನೋಡಿ. ಇವಾಗ ಲಂಚ್ ಬಾಕ್ಸನ್ನು ಪ್ಯಾಕ್ ಮಾಡೋಣ. ಫಸ್ಟ್ ಬ್ರೇಕ್ಫಾಸ್ಟ್ ಬಾಕ್ಸ್ಗೆ ನಾನು ಬ್ರೆಡ್ ಆಲೂ ಟಿಕ್ಕಿ ಹಾಕ್ತಾಯಿದ್ದೀನಿ, ವೆಜ್ ಕಟ್ಲೆಟ್ ಹಾಕ್ತಾಯಿದ್ದೀನಿ. ಈ ರೆಸಿಪಿ ನನ್ನ ನೆಕ್ಸ್ಟ್ ವ್ಲಾಗಲ್ಲಿ ಬರುತ್ತೆ, ಖಂಡಿತ ಚೆಕ್ ಮಾಡಿ. ಅದಕ್ಕೆ ಡಿಪ್ ಅಂತ ನಾನು ಮೈನೀಸ್ ಕೊಡ್ತಾಯಿದ್ದೀನಿ. ನೀವು ಕೆಚಪ್ ಅಥವಾ ಗ್ರೀನ್ ಚಟ್ನಿ ಜೊತೆ ಕೂಡ ಸರ್ವ್ ಮಾಡ್ಬೋದು. ಈವ್ನಿಂಗ್ ಸ್ನ್ಯಾಕ್ ಬಾಕ್ಸ್ ಅಂತ ನಾನು ಹಲ್ವಾವನ್ನು ಇಟ್ಟಿದ್ದೀನಿ. ಇವಾಗ ಲಂಚ್ಗೆ ನಾನು ರೈಸು ಮತ್ತು ಬಸಳೆ ಸೊಪ್ಪು ಸಾಂಬಾರು ಮತ್ತು ರಾ ಬನಾನಾ ಫ್ರೈ ಇವೆಲ್ಲವನ್ನು ಪ್ಯಾಕ್ ಮಾಡಿ ರೆಡಿ ಮಾಡ್ತಾಯಿದ್ದೀನಿ. ಇವಾಗ ಟೈಮ್ ಆಗಿದೆ 6:45. ಇವಾಗ ಸ್ಕೂಲ್ಗೆ ರೆಡಿ ಮಾಡಿ ಸ್ಕೂಲ್ಗೆ ಡ್ರಾಪ್ ಮಾಡಿಬಿಟ್ಟು ಬರ್ತೀನಿ. ಇದೇ ಥರ ಒಳ್ಳೆ ಕಂಟೆಂಟ್ ಜೊತೆ ನಾನು ನಿಮ್ಗೆ ಸಿಗ್ತೀನಿ ಇನ್ನೊಂದು ವ್ಲಾಗಲ್ಲಿ. ಅಲ್ಲಿಯವರೆಗೂ ಥ್ಯಾಂಕ್ ಯು ಫಾರ್ ವಾಚಿಂಗ್ ಆ್ಯಂಡ್ ಬಾಯ್.